ರೇಣುಕಾಸ್ವಾಮಿ ಕೊಲೆಯಾಗಿ 1 ವರ್ಷ. ನಟ ದರ್ಶನ್ಗೆ ಕಾದಿದೆಯಾ ಆಪತ್ತು? ಜಾಮೀನಿನ ಮೇಲೆ ಹೊರಗಿದ್ದಾರೆ 17 ಆರೋಪಿಗಳು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯಾಗಿ 1 ವರ್ಷ ಉರುಳಿದೆ. ಸದ್ಯ ಈ ಪ್ರಕರಣ ವಿಚಾರಣಾ ಹಂತದಲ್ಲಿಯೇ ಇದ್ದು, ನಟ ದರ್ಶನ್, ತೂಗುದೀಪ, ಪವಿತ್ರ ಗೌಡ ಸೇರಿ ಪ್ರಕರಣದ ಎಲ್ಲ 17 ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೆ. ಇಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬುವರು ನಟ ದರ್ಶನ್ ಆಪ್ತೆ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ರು. ಈ ಕಾರಣಕ್ಕೆ ನಟ ದರ್ಶನ್ ಮತ್ತು ಗ್ಯಾಂಗ್ ಜೂನ್ 8ರಂದು ರೇಣುಕಾಸ್ವಾಮಿ ಅವರನ್ನ ಅಪಹರಣ ಮಾಡಿ ಅದೇ ದಿನ ರಾತ್ರಿ ಬೆಂಗಳೂರಿಗೆ ಕರೆತಂದು ಪಟ್ಟಣಗೆರೆ ಶೆಡ್ನಲ್ಲಿ ಭೀಕರ ಹಲ್ಲೆ ಮಾಡಿ ಮೃತದೇಹವನ್ನು ಸುಮನಹಳ್ಳಿ ಅಪಾರ್ಟ್ಮೆಂಟ್ ಒಂದರ ಸಮೀಪದ ರಾಜುಕಾಲುವೆ ಬಳಿ ಎಸೆದಿದ್ರು. ಇಲ್ಲಿ 3 ದಿನಗಳ ಬಳಿಕ ಕೊಲೆ ಎಂದು ಪತ್ತೆಯಾಗಿ ನಟ ದರ್ಶನ್ ಸೇರಿದಂತೆ ಆರೋಪಿಗಳ ಬಂಧನವಾಗಿತ್ತು. 6 ತಿಂಗಳ ಬಳಿಕ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಕೊಲೆ ಕೇಸ್ ವಿಚಾರಣೆಯು ಬೆಂಗಳೂರು ನಗರದ CCH 57ನೇ ನ್ಯಾಯಾಲಯದಲ್ಲಿ ನಡೆಯುತ್ತಿದೆ. ಜುಲೈ 10ರಂದು ಮುಂದಿನ ವಿಚಾರಣೆ ಇದೆ. ಈ ನಡುವೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಪೊಲೀಸರು ಮೊದಲು ಸಲ್ಲಿಸಿದ್ದ ದೋಷಾರೋಪ ಪಟ್ಟಿಯಲ್ಲಿ 263 ಸಾಕ್ಷಿಗಳನ್ನು ಹೆಸರಿಸಲಾಗಿತ್ತು. ಮೇ ಅಂತ್ಯದಲ್ಲಿ 10 ಮಂದಿ ಹೆಚ್ಚುವರಿ ಸಾಕ್ಷಿದಾರರ ಹೇಳಿಕೆಯನ್ನು ಸೇರಿಸಲಾಗಿದೆ. ಇದಲ್ಲದೆ ಈ ಪ್ರಕರಣದಲ್ಲಿ ಸಂಬಂಧಿಸಿದ ಕೆಲವು ಫೋಟೋಗಳು, FSL ವರದಿ ಮತ್ತು ದೂರವಾಣಿ ಕರೆಗಳ ವಿವರ ಸೇರಿಸಲಾಗಿದೆ. ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ನ್ಯಾಯಾಲಯದ ಸಮ್ಮುಖದಲ್ಲಿ ಆರೋಪಿಗಳಿಗೆ ನೀಡಲಾಗಿದೆ. ವಿದೇಶಕ್ಕೂ ಹಾರಲಿದ್ದಾರೆ ನಟ ದರ್ಶನ್. ನ್ಯಾಯಾಲಯದಿಂದ ಸಿಕ್ಕಿದೆ ಗ್ರೀನ್ ಸಿಗ್ನಲ್. ಡೆವಿಲ್ ಶೂಟಿಂಗ್ನಲ್ಲಿ ಫುಲ್ ಬ್ಯುಸಿ. ಇಲ್ಲಿ ಒಂದಿಷ್ಟು ದಿನ ಜೈಲಿನಲ್ಲಿ ಕಳೆದ ನಟ ದರ್ಶನ್ ಬೆನ್ನು ನೋವಿನ ಕಾರಣ ನೀಡಿ ಜಾಮೀನು ಪಡೆದುಕೊಂಡಿದ್ರು. ಬೆಂಗಳೂರಿನಲ್ಲಿ ಆಸ್ಪತ್ರೆ ಸೇರಿದ್ರು. ಈಗಾಗಲೇ ನಟ ದರ್ಶನ್ ಮೈಸೂರು, ಹೊರರಾಜ್ಯ, ವಿದೇಶಕ್ಕೆ ತೆರಳಲು ಕೋರ್ಟ್ನಿಂದ ಅನುಮತಿ ಪಡೆದುಕೊಂಡಿದ್ದಾರೆ. ಡೆವಿಲ್ ಚಿತ್ರದ ಶೂಟಿಂಗ್ ಸಹ ನಡೀತಾ ಇದ್ದು, ಅದರಲ್ಲಿ ನಟ ದರ್ಶನ್ ಫುಲ್ ಬ್ಯುಸಿಯಾಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಕಾದಿದೆಯಾ ಶಾಕ್? ಜಾಮೀನು ಅರ್ಜಿಯ ವಿಚಾರ ಎಲ್ಲಿಗೆ ಬಂತು? ಇಲ್ಲಿ ಬೆಂಗಳೂರು ಪೊಲೀಸರು ಜಾಮೀನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರುವ ಹಿನ್ನೆಲೆ ಅಲ್ಲಿ ಜಾಮೀನು ರದ್ದಾದ್ರೆ ದರ್ಶನ್ ಸೇರಿ ಇತರ ಆರೋಪಿಗಳು ಮತ್ತೆ ಜೈಲು ಸೇರಬೇಕಾಗ್ತದೆ. ಒಂದು ವೇಳೆ ಜಾಮೀನು ಸರಿ ಎಂಬ ತೀರ್ಪು ಸುಪ್ರೀಂ ಕೋರ್ಟ್ನಿಂದ ಹೊರಬಂದ್ರೆ ಆರೋಪಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗುತ್ತದೆ. ಜಾಮೀನು ನೀಡಿರೋದಕ್ಕೆ ಸರ್ಕಾರಿ ವಕೀಲರು ಆಕ್ಷೇಪ ಎತ್ತಿದ್ದು, ಕೋರ್ಟ್ನಲ್ಲಿ ಸಮರ್ಥ ವಾದ ಮಂಡನೆ ಮಾಡಿದರೆ ರದ್ದಾಗುವ ಸಾಧ್ಯತೆಗಳೇ ಹೆಚ್ಚಿವೆ. ಹಾಗಾಗಿ ಡಿ ಗ್ಯಾಂಗ್ ಮೇಲೆ ಮತ್ತೆ ಸಂಕಷ್ಟದ ಕಾರ್ಮೋಡಗಳು ಸುಳಿದಾಡುತ್ತಲೇ ಇವೆ. ಇನ್ನು ಬೆಂಗಳೂರು ಕೆಳಹಂತದ ನ್ಯಾಯಾಲಯದಲ್ಲಿ ವಿಚಾರಣೆ ಮುಂದುವರಿಯಲಿದ್ದು, ತೀರ್ಪು ಬಂದ ಬಳಿಕ ಆರೋಪಿಗಳಿಗೆ ಶಿಕ್ಷೆಯಾಗಲಿದೆ. ಸದ್ಯ ಜಾಮೀನಿನ ಮೇಲೆ ಪ್ರಕರಣದ 17 ಆರೋಪಿಗಳು ಹೊರಗಡೆ ಇದ್ದು, ಜುಲೈ 10ರ ನಂತರ ಏನಾಗುತ್ತೆ ಅನ್ನೋದು ಕುತೂಹಲ ಮೂಡುವಂತೆ ಮಾಡಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.